ಭಾಗವತ ಸಾರೋತ್ತಮ 55ನೇ ಶ್ಲೋಕ. ಹರೇರ್ಮುಹುಸ್ತತ್ ಹರೇರ್ಮುಹುಸ್ತತ್ಪರಕರ್ಣಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾಖ್ಯಸಂಗಃ ಸದಸತ್ಪರಾತ್ಮನಿ ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾರಥಿಃ. ಹರೇಃ ಮುಹುಃ ತತ್ಪರಕರ್ಣಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹಿ ಅಸಂಗಃ ಸದಸತ್ಪರಾತ್ಮನಿ ಸ್ಯಾತ್ ನಿರ್ಗುಣೇ ಬ್ರಹ್ಮಣಿ ಚ ಅಂಜಸಾರಥಿಃ. ಅಂದ್ರೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ಹಿಂದೆ ಹೇಳಿರುವಂತದ್ದು. ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ, ಆತ್ಮ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ಅಸಂಗ, ನಿರ್ಗುಣ ಬ್ರಹ್ಮನಲ್ಲಿ ಗುಣ ಪ್ರಾಕೃತ ಗಣರಹಿತನಾಗಿರ್ತಕ್ಕಂಥ ಭಗವಂತನಲ್ಲಿ ನಮಗೆ ಉತ್ಕೃಷ್ಟವಾದ ಭಕ್ತಿ ಬರಬೇಕು. ಅದಕ್ಕೆ ಏನೇನು ಗುಣಗಳು ಬೇಕು ಅನ್ನೋದನ್ನ ಸನತ್ ಕುಮಾರರು ಹೇಳ್ತಕ್ಕಂಥ ಒಂದು ಸಂದರ್ಭ ಪೃಥು ಚಕ್ರವರ್ತಿಗೆ. ಹರೇಹೇ ಮುಹುಹು ತತ್ಪರ ಕರ್ಣಪೂರಯ. ಹರೇಹೇ ತತ್ಪರ ಕರ್ಣಪೂರಯ ಅಂದ್ರೆ ತತ್ಪರ. ತತ್ಪರ ಅಂದ್ರೆ ಭಗವತ್ಪರವಾದಂತಹ ಅನೇಕ ಕಥೆಗಳು, ಅನೇಕ ವಿಚಾರಗಳು, ಅದನ್ನ ಕರ್ಣಪೂರಯ ಕಿವಿಯಲ್ಲಿ ತುಂಬಿಸಿಕೊಳ್ಳುವುದರಿಂದ. ಕಿವಿ ಶಬ್ದವನ್ನ ಗ್ರಹಣ ಮಾಡುವಂತ ಒಂದು ಇಂದ್ರಿಯ. ಯಾವ್ದಾವುದೋ ಬೇಡದ ವಿಚಾರಗಳನ್ನ ಬೇರೆ ಬೇರೆ ಮನೆ ಮಠಗಳ ವಿಚಾರಗಳನ್ನ ನಾವು ನಮ್ಮ ಕಿವಿಯಲ್ಲಿ ತುಂಬಿಸಿಕೊಳ್ಳುವುದಕ್ಕಿಂತ ಕೂಡ ತತ್ಪರಕರ್ಣ ಪೂರಯ. ತತ್ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಸರ್ವತ್ರ ವ್ಯಾಪ್ತನಾದಂತ ಭಗವಂತ ಅವನ ಕಥೆಗಳನ್ನ ಕಿವಿಯಲ್ಲಿ ತುಂಬಿಸಿಕೊಳ್ಳಿ. ಅದನ್ನ ಮಾಡೋದರಿಂದಾಗಿ ನಮಗೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಭಕ್ತಿ ಹುಟ್ಟತ್ತೆ. ಗುಣಾಭಿಧಾನೇನ ನಮ್ಮ ವಾಗೀಂದ್ರಿಯದ ಮೂಲಕವಾಗಿ ಭಗವಂತನ ಗುಣಗಳನ್ನ ಅಭಿಧಾನ ಮಾಡಬೇಕು, ಹೇಳಬೇಕು. ನಾಮ ಸಂಕೀರ್ತನೆಯನ್ನ ಮಾಡಬೇಕು, ಹರಿನಾಮ ಭಜನೆಯನ್ನ ಮಾಡಬೇಕು, ನಾಮ ಸಂಸ್ಮರಣೆಯನ್ನ ನಾಮ ಜಪವನ್ನ ಮಾಡಬೇಕು, ಗುಣವನ್ನ ಅಭಿಧಾನ ಮಾಡಬೇಕು. ವಿಜೃಂಭಮಾಣಯ ಗುಣಾಭಿಧಾನೇನ. ವಿಜೃಂಭಮಾಣಯ ಶಬ್ದಕ್ಕರ್ಥ ಹೆಚ್ಚೆಚ್ಚು ಮಾಡೋದು ಅಂತ ಅರ್ಥ. ಹೆಚ್ಚೆಚ್ಚಾದಂತಹ ಭಗವಂತನ ಗುಣಗಳನ್ನ ಅಭಿಧಾನ ಮಾಡುವುದು, ಅಥವಾ ತತ್ಕರಪೂರ್ಣ ಪೂರ್ಣಯ ವಿಜೃಂಭಿಸುವಂತಹ ಉತ್ಕೃಷ್ಟವಾಗಿರುತ್ತವಂತ ಭಗವಂತನ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಕಿವಿಯಲ್ಲಿ ತುಂಬಿಸಿಕೊಳ್ಳುವಂಥದ್ದು. ಭಕ್ತ್ಯಾಹಿ ಅಸಂಗಃ ಸದಸತ್ಪರಾತ್ಮನಿ ಭಕ್ತ್ಯ. ಸದಸತ್ಪರಾತ್ಮ ಅಂದ್ರೆ ಭಗವಂತ ಅವನು ಸದ್ರೂಪ ಅಸದ್ರೂಪ. ಸದಸತ್ಪರಾತ್ಮ ಕಾರ್ಯಕಾರಣ ರೂಪ ಅಂತ ಅರ್ಥ. ಅಂದ್ರೆ ಭಗವಂತ ಈ ಜಗತ್ತ ಏನು ಮೂಲ ಪ್ರಕೃತಿ ಸತ್ವ ರಜಸ್ಸು ತಮಸ್ಸು ಎಂಬ ಮೂಲ ಪ್ರಕೃತಿಯಿಂದಾಗಿ ಜಗತ್ತು ನಿರ್ಮಾಣವಾಗಿರುವಂತದ್ದು. ಆ ಜಗತ್ತನ್ನ ನಿರ್ಮಾಣ ಮಾಡಿದವನು ಯಾರು? ಭಗವಂತ. ನಿರ್ಮಾಣವಾಗಿರುವಂತಹ ಈ ಬ್ರಹ್ಮಾಂಡದಲ್ಲಿರತಕ್ಕಂಥ ಪಂಚಭೂತಗಳು, ಆ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತ ಮರಗಿಡ ಬಳ್ಳಿಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು, ಅದೆಲ್ಲ ಕಾರ್ಯ. ಅದರೆಲ್ಲದರ ಒಳಗಡೆಯೂ ಕೂಡ ಭಗವಂತ ಇದ್ದಾನೆ. ಅದೆಲ್ಲದಕ್ಕೂ ಕೂಡ ಸ್ವಾಮಿಯಾಗಿ ಭಗವಂತ ಇದ್ದಾನೆ. ಸದಸತ್ ಮತ್ತು ಅಸತ್ ಅಂದ್ರೆ ಕಾರಣ ಅಂತ ಅರ್ಥ. ಈಗ ಮಡಿಕೆ ಕಾರ್ಯ, ಮಣ್ಣು ಕಾರಣ, ಹತ್ತಿ ಕಾರಣ, ಬಟ್ಟೆ ಕಾರ್ಯ ಅಂದ್ರೆ ಮೂಲ ವಸ್ತು, ರಾ ಮೆಟೀರಿಯಲ್ ಅಂತ ಅರ್ಥ. ಅದಕ್ಕೆ ಅಸತ್ ಅಂತ ಕರೆಯುವಂಥದ್ದು. ಹೀಗೆ ಕಾರ್ಯ ಮತ್ತು ಕಾರಣ ಎಲ್ಲದರ ರೂಪದಲ್ಲಿ ಇರುವಂತ ಪರಾತ್ಮನಿ ಉತ್ಕೃಷ್ಟವಾದ ಆತ್ಮ. ಯಾಕಂದ್ರೆ ಎಲ್ಲದರಲ್ಲೂ ಇದ್ದಾನೆ. ಅವನು ಇಲ್ಲೇ ಇರತಕ್ಕಂಥ ಜಾಗ ಇಲ್ಲ, ಅವನು ಇಲ್ಲೇ ಇರತಕ್ಕಂಥ ವಸ್ತು ಇಲ್ಲ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಇದ್ರೂ ಕೂಡ ಅವನಿಗೆ ಯಾವುದರ ಲೇಪವೂ ಇಲ್ಲ. ಒಂದು ಮಾಲಿನ್ಯದಲ್ಲೂ ಇದ್ದಾನೆ, ಒಂದು ಸೌಂದರ್ಯಪೂರಿತವಾದ ವಸ್ತುವಿನಲ್ಲೂ ಇದ್ದಾನೆ ಭಗವಂತ. ಆದರೆ ಯಾವುದರ ಲೇಪವೂ ಕೂಡ ಅವನಿಗೆ ಇಲ್ಲದವನು ಭಗವಂತ. ಅಂತಹ ಭಗವಂತನಲ್ಲಿ ಭಕ್ತ್ಯ ಅಂತಹ ಭಗವಂತನ ನಾವೇನ್ ಮಾಡಬೇಕು? ಭಕ್ತಿಯನ್ನ ಮಾಡಬೇಕು. ನಿರ್ಗುಣೇ ಬ್ರಹ್ಮಣಿ ಅಂಜಸಾರಥಿ. ನಿರ್ಗುಣವನಾದ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂದ್ರೆ ಪ್ರಾಕೃತ ಗುಣ ರಹಿತನಾಗಿರ್ತಕ್ಕಂಥ ಬ್ರಹ್ಮ, ಅವನಲ್ಲಿ ಅಂಜಸಾರಥಿ ಚೆನ್ನಾಗಿ ರತಿ ಭಕ್ತಿಯನ್ನ ಮಾಡಬೇಕು. ಅಸಂಗ ಅಂದ್ರೆ ಇತರ ವಸ್ತುಗಳಲ್ಲಿ ನಮಗೆ ಯಾವುದು ಸಾಧನೆಗೆ ಅಡ್ಡಿಯನ್ನ ಪಡಿಸುವುದು ಅಂತಿರುತ್ತೋ ಅದರಲ್ಲಿ ಅಸಂಗ. ಈ ಎಲ್ಲಾ ಗುಣಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಹಿಂದೆ ಹೇಳದಂತೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ. ಹಿಂದೆ ಹೇಳಿದ್ದನ್ನೇ ಇಲ್ಲಿ ಇನ್ನೊಂದು ರೀತಿ ಹೇಳ್ತಕ್ಕಂಥದ್ದು. ಅಸಂಗ ನಿರ್ಗುಣೇ ಬ್ರಹ್ಮಣಿ ಅಂಜಸಾರಥಿ. ಅಸಂಗ ಶಬ್ದಕ್ಕರ್ಥ ಇತರ ವಸ್ತುಗಳಲ್ಲಿ ಸಂಘ ಉಂಟಾಗುವುದಿಲ್ಲ. ರತಿ ಅಂದ್ರೆ ಬ್ರಹ್ಮಣಿ, ಬ್ರಹ್ಮ ಶಬ್ದಕ್ಕೆ ಗುಣಪರಿಪೂರ್ಣನಾದ ಪರಮಾತ್ಮ ಅಂತ ಅರ್ಥ. ಅಂತ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ರತಿ ಅಂದ್ರೆ ಭಕ್ತಿ, ಒಳ್ಳೆ ದೃಢವಾದಂತ ಭಕ್ತಿ ಉಂಟಾಗತ್ತೆ.
ಇತರ ವಸ್ತುಗಳಲ್ಲಿ ನಮಗೆ ಆಸಕ್ತಿ ಕಡಿಮೆ ಆಗತ್ತೆ ಅನ್ನೋದು ಇದರ ಅಭಿಪ್ರಾಯ. ವ್ಯಾಖ್ಯಾನ ಓದಿ ಬಿಡ್ತೀನಿ, ಆಮೇಲೆ ಮತ್ತೆ ಶ್ಲೋಕಕ್ಕೆ ವಿವರಣ. ಸಹ ಅಲ್ಲಿ ಸಂಸ್ಕೃತ ಪುಸ್ತಕದಲ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ, ಅಲ್ಲಿ ಸಹ ಹರಿರೇವ ಅಂತ ಅಲ್ಲಿಂದ ಆಗ್ಬೇಕು. ಆ ಯಮ ನಿಯಮಗಳನ್ನು ಓದಿ ಆಗಿತ್ತು. ಸಹ ಹರಿರೇವ ಪರಹ, ಅಲ್ಲಿ ಶ್ಲೋಕದಲ್ಲಿರೋ ತತ್ಪರ ತತ್ಪರ ಕರ್ಣಪೂರಯ ಅಂತಿದೆ. ಅಂದ್ರೆ ತತ್ಪರ ಅಂದ್ರೆ ಸಹ ಏವ ಪರಹ ತತ್ಪರಹ ಅಂತ ಅರ್ಥ. ಭಗವಂತನೇ ಪರ, ಸಹ ಅಂದ್ರೆ ಆ ಭಗವಂತ, ಹರಿರೇವ ಪರಹ ಪರಾಯಣಂ. ಪರಾಯಣ ಅಂದ್ರೆ ನಮಗೆ ಮುಖ್ಯವಾದ ಆಶ್ರಯ. ಯೇಷಾಂ ತೇಷಾಂ ಭಗವತ್ ಭಕ್ತಾನಾಂ, ಅಂತ ಭಗವತ್ ಭಕ್ತರ ಕರ್ಣಭೂಷಣ ಭೂತಯ ಅಂದ್ರೆ ಒಂದು ಭಗವಂತನ ಕಥೆಯನ್ನ ಕೇಳುವಂಥದ್ದು, ಇನ್ನೊಂದು ಭಗವಂತನೇ ಪರತತ್ವ ಅಂತ ತಿಳಿದವರು ಯಾರಿದ್ದಾರೋ ಭಗವದ್ಭಕ್ತರು, ಅವರ ಒಂದು ಸೇವೆಯನ್ನು ಮಾಡೋದು, ಅವರ ಕಥೆಗಳ ಧ್ರುವ, ಪ್ರಹ್ಲಾದ ಮೊದಲಾದಂಥ ಭಗವದ್ಭಕ್ತರ ಕಥೆಯನ್ನು ಕೇಳುವಂಥದ್ದು. ಹರಿರೇವ ಪರಹ, ಪರ ಶಬ್ದಕ್ಕೆ ಪರಾಯಣಂ ಅಂದ್ರೆ ಶ್ರೇಷ್ಠ, ಅವನೇ ನಮಗೆ ಮುಖ್ಯ ಆಶ್ರಯ ಅಂತ. ಯೇಷಾಂ ಯಾರು ತಿಳಿದುಕೊಂಡಿದ್ದಾರೋ, ತೇಷಾಂ ಭಗವದ್ಭಕ್ತಾನಂ ಅಂತಹ ಭಗವದ್ಭಕ್ತರ ಕರ್ಣಭೂಷಣ ಭೂತಯ ಕಿವಿಗೆ ಅಲಂಕಾರಪ್ರಾಯವಾಗಿರುವಂಥದ್ದು. ಕಿವಿ ಅಲ್ಲಿ ಭಾಗವತನ ಮುಂದೆ ಬರುತ್ತೆ, ಆ ಕಿವಿ ಕರ್ಣಕುಂಡಲಗಳಿಂದ ಶೋಭಿಸುವುದಲ್ಲ. ಕಿವಿಗೆ ಯಾವಾಗ ಶೋಭೆ ಅಂತ ಕೇಳಿದ್ರೆ, ದೊಡ್ಡ ದೊಡ್ಡ ಒಲೆಗಳನ್ನ ಹಾಕಿಕೊಳ್ಳೋದು ಇನ್ನೇನು ಅಲಂಕಾರ ಮಾಡೋದಂತ ಕಿವಿಗೆ ಶೋಭೆ ಅಲ್ಲ. ಕಿವಿಗೆ ಶೋಭೆ ಯಾವಾಗ ಅಂತ ಕೇಳಿದ್ರೆ, ಆ ಭಗವಂತನ ಕಥೆಯನ್ನ ಕಿವಿಯಲ್ಲಿ ತುಂಬಿಸಿಕೊಳ್ಳುವುದರಿಂದಾಗಿ ಕಿವಿಗೆ ಶೋಭೆಯ ಹೊರತು ಬೇರೆ ಇದರಿಂದ ಅಲ್ಲ ಅಂತ ಅರ್ಥ. ಹಾಗೆ ಅದು ಕರ್ಣಭೂಷವಾಗಬೇಕು. ಭಗವಂತನ ಕಥೆ, ಭಗವದ್ ಭಕ್ತರ ಕಥೆ ಕಿವಿಯಲ್ಲಿ ತುಂಬಿ ಅದು ನಮ್ಮ ಕಿವಿಯನ್ನ ಅಲಂಕಾರ ಮಾಡಬೇಕು. ಹರೇಹೇ ಮುಹುಹು ಕಥಾಯಾಹ ಕಥನೇನ, ಭಗವಂತನ ಕಥೆ ಅದನ್ನು ಮುಹುಹು ಹರೇಹೇ ಕಥಾಯಾಹ, ಭಗವಂತನ ಕಥೆ ಮುಹುಹು ಕಥನೇನ ಮತ್ಮತ್ತೆ ಹೇಳುವಂಥದ್ದು. ತದ್ ಭಕ್ತೇಭ್ಯ ತನ್ಮಹಿಮ ಪ್ರತಿಪಾದನೇನ ಇತಿ ಯಾವತು. ಹರೇಹೇ ಮುಹುಹು ಗುಣಾಭಿಧಾನೇನ ಅಂತಿದೆ. ಭಗವಂತನ ಕಥೆಗಳು ಅದನ್ನು ಮತ್ತೆ ಮತ್ತೆ ಹೇಳೋದು ಯಾರಿಗೆ ಹೇಳಬೇಕು? ಭಗವದ್ಭಕ್ತರಿಗೆ ಹೇಳಬೇಕು. ತದ್ಭಕ್ತೇಭ್ಯ ತನ್ಮಹಿಮ ಪ್ರತಿಪಾದನೇನ, ತನ್ಮಹಿಮ ಭಗವಂತನ ಮಹಿಮೆಗಳನ್ನು ಪ್ರತಿಪಾದನೆ ಮಾಡುವಂಥದ್ದು, ಹೇಳುವಂಥದ್ದು. ಅದರಿಂದ ಗುಣಾಭಿಧಾನೇನ ಗುಣಕರ್ಮ ನಾಮ ಕೀರ್ತನೇನ ಇತ್ಯೇವಂ ರೂಪಾಣಂ. ಗುಣಾಭಿಧಾನೇನ ಗುಣ ಭಗವಂತನ ಗುಣಗಳನ್ನ ನಾವು ಹೇಳುವಂಥದ್ದು, ಭಗವಂತನ ಕರ್ಮ ಭಗವಂತ ಮಾಡಿರುವಂತ ಕೆಲಸಗಳು, ಭಗವಂತನ ನಾಮ ಅಚ್ಯುತಾನಂದ ಕೇಶವಾದಿ ನಾಮಗಳು, ಅದನ್ನ ಕೀರ್ತನೇನ ಹೇಳುವುದರಿಂದ ಇತ್ಯೇವಂ ರೂಪಾಣಂ ಅನ್ಯೇಷಾಂ ಚ, ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭಗವಂತನ ಭಕ್ತಿಗೆ ಪೂರ್ವಕವಾಗಿರ್ತಕ್ಕಂಥ ಕೆಲಸಗಳು ಮಾಡುವ ಭಗವತಾ ಪ್ರೋಕ್ತಾನಾಂ ಭಾಗವತ ಧರ್ಮಾಣಂ ಅನುದಿತಂ ಚರ್ಯಯ ಚರ್ಯ ಅಂದ್ರೆ ಆಚರಣೆ, ಆಚರಣೆನ ನಿಮಿತ್ತೇನ ವಿಜೃಂಭಮಾಣಯ ಭಕ್ತ್ಯ, ವಿಜೃಂಭಮಾಣ ಅಂದ್ರೆ ಹೆಚ್ಚಾಗೋದು, ಹೆಚ್ಚಾಗುತ್ತಿರುವ ಭಕ್ತಿಯಿಂದಾಗಿ ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗ, ಭಗವಂತನಿಗಿಂತಲೂ ಕೂಡ ಭಿನ್ನವಾದ ವಸ್ತುವಿನಲ್ಲಿ ಅಸಂಗ. ಸದಸತೋಹೋ ಕಾರ್ಯಕಾರಣ ಪದ ವಾಚ್ಯಯೋಹೋ ದೇಹೇಂದ್ರಿಯಯೋಹೋ, ಅಂದ್ರೆ ಸತ್ ಮತ್ತು ಅಸತ್ತು, ಕಾರ್ಯ ಮತ್ತು ಕಾರಣ. ಈ ನಮ್ಮ ದೇಹ, ಈ ನಮ್ಮ ಇಂದ್ರಿಯ ಅದೆಲ್ಲವೂ ಕೂಡ ಕಾರ್ಯರೂಪದಲ್ಲಿರುವಂಥದ್ದು. ಕಾರಣ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಮೂಲ ವಸ್ತುಗಳು. ಇಂದ್ರಿಯೋಹೋ ಸ್ಥಿತ್ವ, ಅಲ್ಲೆಲ್ಲಾ ಕಡೆ ಭಗವಂತ ಇದ್ದವನಾಗಿ ಮುಖ್ಯತಃ ಆದಾನಾದಿಕರ್ತರೆ ನಿರ್ಗುಣೇ ಬ್ರಹ್ಮಣಿ ರತಿ ಅಂಜಸಾ ದೃಢ ಸ್ಯಾತ್. ಅಲ್ಲಿ ಇದರಿಂದಾಗಿ ಏನಾಗತ್ತೆ, ಆದಾನಾದಿಕರ್ತರಿ, ನಮಗೆ ಈ ಮನುಷ್ಯ ಶರೀರವನ್ನ ಆದಾನ ಕೊಡುವವನು, ಪ್ರಾಣಿಗೆ ಪ್ರಾಣಿಯ ಶರೀರವನ್ನು ಕೊಡುವವನು, ಮನುಷ್ಯ ಶರೀರ ಕೊಟ್ಟ ಮೇಲೆ ಕಾಲಕಾಲಕ್ಕೆ ಬೇಕಾದಂತ ಸುಖ ದುಃಖಾದಿಗಳನ್ನ ಕೊಡುವಂತವನು. ಅದೆಲ್ಲವೂ ಕೂಡ ಆದಾನ. ಆದಾನ ಅಂದ್ರೆ ಕೊಡೋದು ಅಂತ ಅರ್ಥ. ಕೊಡುವ ವ್ಯಕ್ತಿ ಯಾರು? ಭಗವಂತ. ಅವನೆಂತಹ ಭಗವಂತ? ನಿರ್ಗುಣ ಬ್ರಹ್ಮ, ಪ್ರಾಕೃತ ಗುಣದಿಂದ ರಹಿತನಾದ ಬ್ರಹ್ಮ. ಅಂತಹ ನಿರ್ಗುಣ ಬ್ರಹ್ಮನಲ್ಲಿ ರತಿ ಆಸಕ್ತಿ ಎಂಬುದು ಅಂಜಸ. ಅಂಜಸ ಅಂದ್ರೆ ದೃಢ, ಚೆನ್ನಾಗಿ ಗಟ್ಟಿಯಾಗಿ ಒಮ್ಮೆ ಆಸಕ್ತಿ ಹುಟ್ಟಿದ್ ಮತ್ತೆ ಆಸಕ್ತಿ ಹೋಗೋದಿಲ್ಲ. ಆ ರೀತಿಯಾದ ಆಸಕ್ತಿ ಭಗವಂತನಲ್ಲಿ ಹುಟ್ಟುತ್ತದೆ. ಅನೇನ ಶ್ರದ್ಧಾದೀನಾಂ ಏತದ್ವಯಂ ಪ್ರತ್ಯೇವ ಹೇತುತ್ವಂ, ಅಂದ್ರೆ ಶ್ರದ್ಧೆ ಇರಬೇಕು. ಬೇರೆ ಬೇರೆ ಅಲ್ಲೆಲ್ಲ ಏನ್ ಹೇಳಿದ್ರು, ಅಹಿಂಸೆಯ ಪಾರಮಹಂಸಚರ್ಯ ಇತ್ಯಾದಿ ಅವೆಲ್ಲವೂ ಕೂಡ ಇದಕ್ಕೆ ಪ್ರಯೋಜಕವಾದದ್ದು. ಭಗವಂತನಲ್ಲಿ ಭಕ್ತಿ, ಇತರ ವಸ್ತುಗಳಲ್ಲಿ ವಿರಕ್ತಿ, ಅದಕ್ಕೆ ಪೂರಕವಾಗಿರುವಂತೆ ದುಡಿದಿದ್ದು. ಅನೇನ ಶ್ರದ್ಧಾದೀನಾಂ ಏತದ್ವಯಂ ಪ್ರತ್ಯೇವ, ಈ ಎರಡನ್ನು ಕುರಿತು. ಈ ಎರಡನ್ನು ಅಂದ್ರೆ ಯಾವುದು?
ಇತರ ವಸ್ತುಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಭಕ್ತಿ. ಇದಕ್ಕೋಸ್ಕರವಾಗಿ ಹೇತುತ್ವಂ, ಹೇತು ಅಂದ್ರೆ ಕಾರಣ, ಕಾರಣವಾಗಿರುವಂಥದ್ದು ಉಳಿದೆಲ್ಲಾ ಸಾಧನಾನುಷ್ಠಾನಗಳು. ಇತಿ ಇಯಾನೇವ ಶಾಸ್ತ್ರೇಷು ನಿಶ್ಚಿತ ಅರ್ಥ. ಶಾಸ್ತ್ರೇಷು ಇಯಾನೇವ ಸುನಿಶ್ಚಿತೋ ನೃಣಾಂ. ನಮ್ಗೇನು ಹಿಂದೆ ಬಂತು, ಏನದು? ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಅಂತ ಬಂತು, ಅದನ್ನು ಹೇಳುವಂಥದ್ದು. ಅನೇನ ಶಬ್ದಾದೀನಾಂ ಏತದ್ವಯಂ ಪ್ರತ್ಯೇವ ಹೇತುತ್ವಂ ಇತಿ ಇಯಾನೇವ ಶಾಸ್ತ್ರೇಷು ನಿಶ್ಚಿತ ಅರ್ಥ ಇತಿ ಸಿದ್ಧಂ. ಇದೇ ಶಾಸ್ತ್ರಗಳಲ್ಲಿ ನಿರ್ಣೀತವಾಗಿರತಕ್ಕಂಥ ಅರ್ಥ ಎಂಬುದು ನಮಗೆ ಸಿದ್ಧವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ವಯ ನೋಡ್ಕೊಳ್ಬೇಕಾರೆ, ಹರೇಹೇ ತತ್ಪರ ಕರ್ಣಪೂರಯ ಮುಹುಹು ವಿಜೃಂಭಮಾಣಯ ಗುಣಾಭಿಧಾನೇನ. ಅಲ್ಲಿ ಹರೇಹೇ ವಿಜೃಂಭಮಾಣಯ ತತ್ಪರ ಕರ್ಣಪೂರಯ, ವಿಜೃಂಭಮಾಣವಾದದ್ದು ತತ್ಪರ ಕರ್ಣಪೂರ, ವಿಜೃಂಭಿಸುತ್ತಿರುವಂತಹ ಉತ್ಕೃಷ್ಟವಾದಂತಹ ಭಗವಂತನ ಕಥೆಗಳನ್ನ ಕಿವಿಯಲ್ಲಿ ತುಂಬಿಸಿಕೊಳ್ಳುವುದರಿಂದ, ಮುಹುಹು ಗುಣಾಭಿಧಾನೇನ, ಮತ್ತೆ ಮತ್ತೆ ಗುಣ ನಾಮ ಅವನ ಕೆಲಸಗಳನ್ನ ಹೇಳುವುದರಿಂದ, ಅಸಂಗ ಇತರ ವಸ್ತುಗಳಲ್ಲಿ ಅಸಂಗ ಸದಸತ್ ಪರಾತ್ಮನಿ ಭಕ್ತಿಯ ನಿರ್ಗುಣೇ ಬ್ರಹ್ಮಣಿ ಅಂಜಸಾರತಿ ಚ ಸ್ಯಾತು. ಅಂಜಸಾರತಿ ಚೆನ್ನಾಗಿ ನಮಗೆ ಭಗವಂತನಲ್ಲಿ ಆಸಕ್ತಿ ಹುಟ್ಟತ್ತೆ, ಇತರ ವಸ್ತುಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಆಸಕ್ತಿ ಎಂಬುದು ಹುಟ್ಟತ್ತೆ. ಹರೇರ್ಮುಹುಸ್ತತ್ಪರ ಕರ್ಣಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾಖ್ಯ ಸಂಗ ಸದಸತ್ಪರಾತ್ಮನಿ ಸ್ಯಾನ್ ನಿರ್ಗುಣೇ ಬ್ರಹ್ಮಣಿ ಚಾಂಜಸಾರತಿ. ಶ್ರೀಕೃಷ್ಣಾರ್ಪಣಮಸ್ತು.